19ರಂದು ನಗರದ ಶ್ರೀ ಸಾಯಿಬಾಬಾ ಮಂದಿರದ ಸಭಾಭವನದಲ್ಲಿ ಮುನ್ನೂರು ರೆಡ್ಡಿ ಸಮಾಜದಿಂದ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮುನ್ನೂರು ರೆಡ್ಡಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಮುನ್ನೂರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮಾಜದ ಎಲ್ಲರನ್ನ ಒಂದೇ ಗೂಡಿಗೆ ಕರೆತರಲು ಹಾಗೂ ಒಗ್ಗೂಡಿಸಲು ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಸಮಾವೇಶಕ್ಕೆ ನೆರೆಯ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಯಾದಗಿರಿ, ರಾಯಚೂರು, ಬೀದರ್ ಸೇರಿದಂತೆ ವಿವಿಧೆಡೆಯಿಂದ ವಧುವರರ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಸಮಾಜದಲ್ಲಿ ಈ ರೀತಿ ವಧುವರರ ಸಮಾವೇಶ ಮಾಡೋದು ಸಹಜ. ನಮ್ಮದು 1977ರಲ್ಲಿ ನಮ್ಮ ಸಮಾಜ ಸ್ಥಾಪನೆ ಆಗಿತ್ತು. ತದನಂತರ ನಾವು ನೆಕ್ಸ್ಟ್ ಏನಪ್ಪ ಇಲ್ಲಿ ತನಾದರೂ ಒಂದೂ ಆಗಿರಲಿಲ್ಲ. ಅದಕ್ಕಾಗಿ ಪ್ರಪ್ರಥಮವಾಗಿ ನಾವು ಈ ಮುನ್ನೂರು ರೆಡ್ಡಿ ಸಮಾಜ ಕಡೆಯಿಂದ ವಧುವರರ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈ ಸಮಾವೇಶದ ವಿಶೇಷತೆ ಅಂದರೆ, ಈಗ ಸಾಕಷ್ಟು ಜನ ನಾವು ನೋಡ್ತೀವಿ ಏನಪ್ಪ ಅಂದರೆ ವಧುವರರು ನಮ್ಮಲ್ಲಿ ವಧು ಇರುತ್ತೆ, ವರ ಇರುತ್ತೆ, ಆದರೆ ನಮ್ಗೆ ಅಕ್ಕಪಕ್ಕದವರು ಎಲ್ಲ ಗೊತ್ತಿರೋದಿಲ್ಲ. ಅಂಥ ಒಂದು ಪ್ರಸಂಗದಲ್ಲಿ ನಾವು ಸಾಧಾರಣ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಈಗ ನಾವು ಇವಾಗ ಮ್ಯಾರೇಜ್ ಬ್ಯೂರೋಗಳದಾವ, ಅವುಗಳಿಗೆ ನಾವು ಎಷ್ಟೋ ಫೀಸ್ ಕೊಟ್ಟು ನಾವಲ್ಲಿ ಹೋಗ್ತೀವಿ. ಆದರೆ ನಮಗೆ ಸಮಂಜಸವಾದ ಯಾವುದೇ ಥರದ ಜೋಡಿ ಸಿಗೋದಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ನಾವೇನು ಮಾಡೀವಿ ಅಂತಂದರೆ, ಈ ಕಲ್ಯಾಣ ಕರ್ನಾಟಕದ ವಿಭಾಗಗಳಾದಂಥ ರಾಯಚೂರು, ಬೀದರು, ಗುಲ್ಬರ್ಗ, ಯಾದಗಿರಿ ಮತ್ತು ಪಕ್ಕದ ಸ್ಟೇಟ್ ಆದಂಥ ಮಹಾರಾಷ್ಟ್ರ ಮತ್ತು ಈ ತೆಲಂಗಾಣದಿಂದ ನಮಗೇನಪ್ಪ ಅಂದರೆ ವಧುವರರ ಇವು ರಿಕ್ವೈರ್ಮೆಂಟ್ಸ್ ಬಂದಿದೆ, ಅಂದರೆ ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಸುಮಾರು 125 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈಗ ನಮ್ಗೆ ಬಂದಿದ್ದು 100 ಮೇಲೆ 104 ಬಂದವ. ಇದಾದ ನಂತರ ಮತ್ತು ನೆಕ್ಸ್ಟು ಅವ್ರಿಗೆ ಮುಕ್ತ ಓಪನ್ ಇದು ಕೊಟ್ಟಿದ್ದೀವಿ. ನಾವೇನು ಹೇಳಿದ್ದೀವಪ್ಪ ಅಂದರೆ, ಇಲ್ಲಿ ನೀವು ರಿಜಿಸ್ಟ್ರೇಷನ್ ಇಸ್ ಫ್ರೀ. ಅದಕ್ಕಾಗಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ನೀವು ವಿಚಾರ ಮಾಡಬೇಡ್ರಿ. ನೀವು ಈಗ ಬಂದು ಓಪನ್ ಆಗಿ ಇರಬೇಡ. ಅಂದರೆ ತಂದೆ ತಾಯಿಗಳು ಬರ್ರಿ, ನೀವು ಮಕ್ಕಳ ಜೊತೆ ಬರ್ರಿ. ಇಲ್ಲಿ ಬಂದಾಗ ಏನಪ್ಪ ಅವ್ರಿಗೆ ಗೊತ್ತಾಗತ್ತೆ ಏನಪ್ಪ ಅಂದರೆ ಇವರು ಇದೇ ಪರ್ಪಸ್ ಬಂದಾರ ಅಂತ. ಈಗ ನಮ್ಗೇನಪ್ಪ ಇದು ಎಕ್ಸ್ಕ್ಲೂಸಿವ್ಲಿ ನಮ್ಮ ಮುನ್ನೂರು ರೆಡ್ಡಿ ಸಮಾಜ. ಈ ಮುನ್ನೂರು ರೆಡ್ಡಿ ಸಮಾಜದಲ್ಲಿ ಅಂದರೆ ಏನಪ್ಪ, ನಾವು ಯಾವ ರೀತಿ ಇದು ಮಾಡೀವಿ ಅಂದರೆ, ಹೆಣ್ಣು ಗಂಡು ಕೊಡು ತಗೊಳ್ಳೋದ್ರಲ್ಲಿ ಏನು ಸಂಬಂಧದ ಆ ಜನಾಂಗದವರಷ್ಟೇ ಸೇರಿವಿ. ಫಾರ್ ಎಕ್ಸಾಂಪಲ್, ರಾಯಚೂರಿನಲ್ಲಿ 300 ಕಾಪು ಅಂತ ಕರೀತಾರೆ. ಈಗ ಗುಲ್ಬರ್ಗದಲ್ಲಿ 300 ರೆಡ್ಡಿ 300 ಕಾಪು ಅಂತ ಕರೀತಾರೆ. ಅದಾದ ನಂತರ ಶಾಪೂರ್ಗೆ ಹೋದರೆ ತುಳೇರು ಮತ್ತು 300 ಅಂತ ಕರೀತಾರೆ. ಅದಾದ ನಂತರ ಈ ಬೀದರ್ಗೆ ಹೋದರೆ ಉಪ್ಪಾರ್ ರೆಡ್ಡಿ ಮತ್ತು 300 ಅಂತ ಕರೀತಾರೆ. ಹೀಗಾಗಿ ಏನಪ್ಪ, ನಾವೆಲ್ಲ ಏನು ಪಕ್ಕದ ಸೋಲಾಪುರ ಸ್ಟೇಟ್ನಲ್ಲಿ ಮನ್ನೇರು ವಾರ್ಲು ಅಂತ ಕರೀತಾರೆ. ಈ ನಾವೆಲ್ಲ ಒಂದು ರೀತಿ ಏನಪ್ಪ, ಈ ಒಂದೇ ಜನಾಂಗ ಯಾಕೆ ಅಂತೀವಿ ಅಂದರೆ, ಹೆಣ್ಣು ಗಂಡು ಕೊಡು ತಗೊಳ್ಳೋದು ನಮ್ಮದು ಕಾಮನ್ ಆಗಿದೆ. ಈ ಒಂದು ರೀತಿಯಿಂದ ಏನಪ್ಪ, ಈ 300 ರೆಡ್ಡಿ ಅನ್ನೋ ಒಂದು ತಲೆಮಾರದ ಕೆಳಗೆ ವಧುವರರ ಸಮಾವೇಶನ ಮಾಡ್ತಾ ಇದ್ದೀವಿ. ಇದೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇಲ್ಲಿ ವಧು ಬಂದಿರ್ತದೆ, ವರ ಬಂದಿರ್ತದೆ. ಅದಾದ ನಂತರ ಒಂದು ಹೆಣ್ಮಗಳಿಗೆ ಬಂದಾಳಂದರೆ ಒಂದು 20 ಹುಡುಗರು ಬಂದಾರ, ಆ 20 ಹುಡುಗರನ್ನು ನೋಡ್ಬೋದು ಫ್ರೀಯಾಗಿ. ಆದರೆ ಆ ಹೆಣ್ಣು ನೋಡೋಕೆ 20 ಮಂದಿ ಬರಬೇಕಾದ್ರೆ ಅವರು ಸಾಧ್ಯ ಇರಲಿಕ್ಕಿಲ್ಲ. ಯಾಕಂದ್ರೆ ಆ ಒಂದು ಹೆಣ್ಣುಗಳ ಬಗ್ಗೆ 20 ಮಂದಿಗೆ ಮಾಹಿತಿ ಇರೋಲ್ಲ, ನೋಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಏನಪ್ಪ, ಆ ಹೆಣ್ಣುಗಳಿಗೆ 20 ಮಂದಿನ ಅದರೊಳಗೆ ಯಾರನ್ನೋ ಆರಿಸಿಕೊಳ್ಳೋಕೆ ಒಂದು ಅವಕಾಶ ಇರ್ತದೆ. ಅದೇ ರೀತಿ ಒಬ್ಬ ಹುಡುಗ ಈಗ ಒಂದು 20 ಹುಡುಗಿಯರು ಬಂದವಂದರೆ ಅವ್ರಿಗೂ ಒಂದು ಅವಕಾಶ ಇರುತ್ತೆ. ಏನಪ್ಪ ಅಂದರೆ, ನಾ ಇಷ್ಟು ಇದ್ರೊಳಗೆ ಯಾರನ್ನೊಬ್ರು ಆರಿಸ್ಕೊಳ್ಬೋದು. ಇನ್ನೊಂದ್ಸಲ ಏನಿರ್ತದೆ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರ್ ಇದ್ದೀನಿ, ನನಗೆ ಇಂಜಿನಿಯರ್ ಹೆಣ್ತಿನೇ ಬೇಕು ಅಂತ ಏನೋ ಒಂದು ಪರಿಕಲ್ಪನೆಯಲ್ಲಿ ಇರ್ತಾನೆ. ಬಟ್ ಯಾವಾಗ ಇಲ್ಲಿ ಬಂದಾಗ ಆ ಹೆಣ್ಣುಮಗಳನ್ನು ನೋಡಿದ ನಂತರ, ಸಪೋಸ್ ಗ್ರ್ಯಾಜುಯೇಟ್ ಇದ್ದರೂ ಪರವಾಗಿಲ್ಲ, ನನ್ನ ಮನಸ್ಸಿಗೆ ಪಸಂದಾಗಿದೆ ಅಂತೇಳಿ ಅವನ ಮೈಂಡ್ ಚೇಂಜ್ ಮಾಡ್ಬೋದು. ಆ ಒಂದು ಉದ್ದೇಶದಿಂದ ಈ ನಾವೇನು ಸಮಾಜದಲ್ಲಿ ಏನು ಮಾಡ್ತೀವಿ, ಈ ವಧುವರರ ಸಮಾವೇಶ, ದಟ್ ಇಸ್ ದ ಮೋಸ್ಟ್ ಅಡ್ವಾಂಟೇಜಸ್. ಅದು ಒಂದು ಲಾಭದಾಯಕ. ಅಂದರೆ ಅವರಿಗೆ ಒಂದು ನಾವೇನು ಓಪನ್ ಸ್ವಯಂವರ ಇದ್ದಂಗೆ, ಅಲ್ಲಿ ಒಂದು ಹೆಣ್ಮಗಳು ಇರ್ತಾರೆ, ಎಷ್ಟೋ ಮಂದಿ ಸ್ವಯಂವರಕ್ಕೆ ಬಂದಿರ್ತಾರೆ. ಬಟ್ ಇಲ್ಲಿ ಏನಂತಾರೆ, ಹೆಣ್ಣು ಗಂಡು ಅಷ್ಟೇ ಈಕ್ವಲ್ ಆಗಿ ಬಂದಿರ್ತಾರೆ. ಅವ್ರಿಗೊಂದು ಓಪನ್ ಆಪ್ಷನ್ ಇರ್ತದೆ. ಸೊ ದೇ ಕ್ಯಾನ್ ಸೆಲೆಕ್ಟ್ ಎನಿಬಡಿ. ಸಪೋಸ್ ಆ ಹೆಣ್ಮಗಳು ಏನಪ್ಪ, ತಂದೆ ತಾಯಿ ಹೇಳ್ತಾಳೆ, ಪಾಪ ಆ ಹುಡುಗ ಚೆನ್ನಾಗಿದ್ದ ನೋಡು ಅಂತ. ಆವಾಗ ಏನಪ್ಪ, ಅವರು ನಮ್ಮ ಜೊತೆಗೆ ಆದರೂ ಅಥವಾ ಅವರವರಾಗಾದರೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಬ್ಬರಿಬ್ಬರು ರಿಲೇಷನ್ ಬೆಳೆಸಿರ್ಬೋದು. ಈಗೇನಾಗಿದೆ ಅಂದರೆ, ಈ ಒಂದು ನಮ್ಮ ಆಧುನಿಕ ಜಗತ್ತಿನಲ್ಲಿ
ಹರಿದು ಹಂಚೋಗಿ ಜನ ಆ ಹಳ್ಳಿಯಿಂದೆಲ್ಲ ಬಂದಿರ್ತಾರೆ, ಬಂದು ಇಲ್ಲಿ ಪಟ್ಟಣದಲ್ಲಿ ಸೇರ್ಕೊಂಡಿರ್ತಾರೆ. ನಮ್ಮ ಪಕ್ಕದಲ್ಲಿ ಇರ್ತಾರೆ, ಅವ್ರು ನಮ್ಮವರದ್ದು ಗೊತ್ತಾಗೋದಿಲ್ಲ. ಇಂಥ ಒಂದು ಪ್ರಸಂಗ ಅಂಥವ್ರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಲೆಕ್ಕದಲ್ಲಿ ಕಾಮನ್ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಏನೋ ನಾವು ಜಾತಿವಾರ ಮೆನ್ಷನ್ ಮಾಡೀವಿ, ಯಾರು ಇಲ್ಲಿ ಬರ್ಬೋದು ಅಂತ. ಸೊ ವಿ ಆರ್ ಟೋಟಲಿ ರೆಸ್ಟ್ರಿಕ್ಟೆಡ್ ಫಾರ್ ಏನು ಮುನ್ನೂರು ಕಾಪು, ತುಳಿಯರು ಮತ್ತು ಉಪ್ಪಾರ ರೆಡ್ಡಿ, ಇದಿಷ್ಟು ಒಂದು ಕಮ್ಯುನಿಟಿ. ನಾವು ರೆಡ್ಡಿ 300 ರೆಡ್ಡಿ ಕೆಳಗೆ ಬರ್ತಾ ಇದ್ದೀವಿ ಅಂತ. ಸುದ್ದಿಗೋಷ್ಠಿಯಲ್ಲಿ ವಾಸುದೇವ್ ಪಾಟೀಲ್, ಶಂಕರ್ ರೆಡ್ಡಿ, ಸಂಜೀವ್ ರೆಡ್ಡಿ, ಚಂದ್ರಕಾಂತ್ ವಜಾಪುರ್, ದತ್ತಾತ್ರೇಯ ರೆಡ್ಡಿ, ಓಂ ಪ್ರಕಾಶ್, ಮಲ್ಲಿಕಾರ್ಜುನ್, ಅಪ್ಪಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.